ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಈ ವ್ಲಾಗಲ್ಲಿ ನೀವು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗೆ ಆಚರಣೆ ಮಾಡ್ಕೊಂಡ್ವಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಇಲ್ಲಿ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಪೆಟ್ ಡಾಟಿನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅವಳು ಈ ಥರ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ತುಂಬಾ ಒಂಥರ ಅದಕ್ಕೆ ಏನೋ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ಹೊರಗಡೆ ನೋಡೋದ್ರಲ್ಲಿ. ಈ ಕ್ಯಾಟ್ ಬಂದು ಇಂಡೋರ್ ಕ್ಯಾಟ್, ಅಂದ್ರೆ ಮನೆ ಒಳಗಡೆನೆ ಇರೋಕೆ ಇಷ್ಟಪಡುತ್ತೆ. ಹೊರಗಡೆ ಕರ್ಕೊಂಡು ಹೋದ್ರೆ ಅದು ಸ್ವಲ್ಪ ಭಯ ಪಡುತ್ತೆ. ಐ ಡೋಂಟ್ ನೋ ಯಾಕೆ ಅಂತ. ಫುಲ್ ಆಶ್ಚರ್ಯ ಆಗ್ಬಿಟ್ಟಿದೆ ಇದಕ್ಕೆ ಇವತ್ತು. ಹತ್ಬಾರ್ದು ಫುಲ್ ಫಸ್ಟ್ ಟೈಮು. ಫುಲ್ ಕ್ಯೂರಿಯಾಸಿಟಿ ಫುಲ್. ಅಲ್ಲಿಂದ ಮನೆಯಿಂದ ಬರೋ ತನಕನು ವಿಂಡೋ ಹತ್ರನೇ ಕುತ್ಕೊಂಡು ಎಲ್ಲ ನೋಡ್ಕೊಂಡು ಡಾಟಿ ಹೇಗ ಹೇ ಮಮ್ಮ ಎಲ್ಲಿದ್ದೀವಪ್ಪ ಇವಾಗ ನಾವು? ಎಲ್ಲಿ ಬಂದ್ವಿ? ಹೊರಗಡೆ ಒಂದು ಸ್ವಲ್ಪ ಕೆಲಸ ಇತ್ತು. ಒಂದು ಅಮೆಝಾನ್ದು ರಿಟರ್ನ್ ಇತ್ತು. ಸೊ ಅಲ್ಲಿಂದ ನಾವು ಚಿಕ್-ಫಿಲೆಗೆ ಹೋಗಿ, ಚಿಕ್-ಫಿಲೆಯಲ್ಲಿ ನಾನು ಸ್ಪೈಸಿ ಚಿಕನ್ ಸ್ಯಾಂಡ್ವಿಚ್ ನನ್ನ ಫೇವ್ರೆಟ್ ಇದು. ಸೊ ಅದನ್ನು ತೊಗೊಂಡು ಮನೆಗೆ ಬಂದ್ವಿ. ಮಾತನಾಡುವಂಥರಾಗಿ ಸೊ ನಾನು ಇಂಡಿಯಾದಲ್ಲಿದ್ದಾಗ ಸಂಜೆ ಸ್ನ್ಯಾಕ್ಸ್ಗೆ ನಾನು ಇದನ್ನು ತಿಂತಿದ್ದೆ. ಬಟ್ ಇವತ್ತು ನಾನು ಇದನ್ನು ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಇಲ್ಲಿ ನಾನು ಮೈದಾ ಹಿಟ್ಟನ್ನ ಚೆನ್ನಾಗಿ ಈ ಥರ ಮೆದ್ದಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಸ್ವಲ್ಪ ಸಾಫ್ಟಾಗಿ ಬರಬೇಕು. ಇದನ್ನು ಯೂಶಲಿ ಯಾರು ಡಿನ್ನರ್ಗೆ ಪ್ರಿಫರ್ ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಇಟ್ಸ್ ಕ್ವೈಟ್ ಹೆಲ್ದಿ ಬಿಕಾಸ್ ನಾನು ಇದರಲ್ಲಿ ಸಾಕಷ್ಟು ವೆಜಿಟೇಬಲ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಏನು ಅಂತ ಅನ್ಕೋಬಹುದು. ಇದು ಮೈದಾ ಹಿಟ್ಟು ಡೋ ರೆಡಿ ಮಾಡಿದ್ದೀನಿ. ಏನು ಅಂತಂದರೆ ಮೋಮೋಸ್ ಮಾಡೋಣ ಅಂತ ಇವತ್ತು. ವೆಜ್ ಮೋಮೋಸು. ವೆಜ್ ಜೊತೆ ಸ್ವಲ್ಪ ಮಶ್ರೂಮ್ಸ್ನ ಹಾಕಿ ಮೋಮೋಸ್ ರೆಡಿ ಮಾಡ್ತೀನಿ. ಇದನ್ನ ಒಂದು ಹಾಫ್ ಆನ್ ಅವರ್ ನೆನೆಯಕ್ಕೆ ಬಿಡೋಣ. ಅಷ್ಟರಲ್ಲಿ ಸ್ಟಫಿಂಗ್ಸ್ ರೆಡಿ ಮಾಡ್ಕೊಳ್ದ. ಈ ಕ್ಯಾಬೇಜ್ದು ಮೇಲ್ಗಡೆ ಒಂದು 4 ಲೀವ್ಸ್ಗಳನ್ನು ತೆಗೆದು ಅದಕ್ಕೆ ಜಾಸ್ತಿ ಸ್ಪ್ರೇ ಎಲ್ಲ ಮಾಡಿರ್ತಾರಲ್ಲ. ಸೊ ಹಾಗಾಗಿ ತೆಗೆದು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಆಮೇಲೆ ಈ ಥರ ಸಣ್ಣಕ್ಕೆ ತುರ್ಕೊಳ್ತಾ ಇದ್ದೀವಿ. ಸೊ ತುರ್ಕೊಳ್ಳೋದ್ರಿಂದ ಸ್ವಲ್ಪ ಹುರಿಯೋಕ್ಕೆಲ್ಲ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಗೆಯೇ ನಾನಿಲ್ಲಿ ಮಶ್ರೂಮು ಹಾಗೆ ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸಣ್ಣಕ್ಕೆ ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಕ್ಯಾಬೇಜ್ ತುರಿದಿಟ್ಕೊಂಡಿರೋದು ಈ ಥರ ಕಾಣಿಸ್ತಾ ಇದೆ. ಹೆಚ್ಚೋದಕ್ಕಿಂತ ತುರಿಯೋದು ಈಸಿ, ಟೈಮ್ ಕನ್ಸ್ಯೂಮ್ ಆಗುತ್ತೆ. ಹಾಗೆ ಇಲ್ಲಿ ನಾನೊಂದು ಪಾತ್ರೆಯಲ್ಲಿ 2 ಟೊಮೆಟೊ ಹಣ್ಣು ಮತ್ತು ಒಣಮೆಣಸಿನ್ಕಾಯಿ ಹಾಕಿ ಕುದಿಸೋಕೆ ಇಟ್ಟಿದ್ದೀನಿ. ಸಾಫ್ಟ್ ಆಗಬೇಕದ ಹಾಗಾಗಿ. ಹಾಗೆ ಇನ್ನೊಂದು ಕಡಾಯಲ್ಲಿ ನಾನು ಒಂದು ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಅದನ್ನು ಕುದಿಯೋಕ್ಕಿಟ್ಟೆ. ಬಿಕಾಸ್ ನಾವೇನು ತುರ್ಕೊಂಡಿರುವಂತಹ ಏನು ಕ್ಯಾಬೇಜ್ ಇರುತ್ತಲ್ಲ ಅದು ಏನು ಔಷಧಿ ಎಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ನಾವು ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಉಪ್ಪಾಕಿ ಕೂರಿಸ್ಕೊಂಡ್ರೆ ಚಿಕ್ಕದು ಏನಾದರೂ ಹುಳ ಇದ್ದರೆ, ಆಲ್ರೆಡಿ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಬಟ್ ಸ್ಟಿಲ್ ಇನ್ನೊಂದು ಸತಿ ಹಾಗೆ ಸಾಫ್ಟ್ ಕೂಡ ಆಗುತ್ತೆ ಅದು. ಸೊ ಅದನ್ನು ನಾನು ಸೋಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪಲ್ಲಿ ಬೇಯಿಸ್ಕೊಂಡು ಅದನ್ನು ಸೋಸ್ಕೊಂಡು ಇಟ್ಕೊಂಡೆ. ನೆಕ್ಸ್ಟ್ ಬಾಣಲಿಯಲ್ಲಿ ಒಂದು ಸ್ವಲ್ಪ 1-2 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಸೊ ನೀವು ಬೆಳ್ಳುಳ್ಳಿ ತಿನ್ನಲಿಲ್ಲ ಅಂತಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ಬಟ್ ಬೆಳ್ಳುಳ್ಳಿ ಇದ್ದರೆ ಅದೊಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋಂಥ ಆಲಿವ್ ಆಯಿಲ್. ಸೊ ನೋಡ್ತಾ ಇರ್ಬೋದು, ಬೆಳ್ಳುಳ್ಳಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಕೆಂಪಾಯ್ತಲ್ಲ, ಅದಾದ ತಕ್ಷಣ ನಾನು ಸ್ವಲ್ಪ ಈರುಳ್ಳಿನೂ ಅಷ್ಟೇ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ನಾವೆಷ್ಟು ಸಣ್ಣಕ್ಕೆ ಹೆಚ್ಕೋತೀವಲ್ಲ ಅಷ್ಟು ಚೆನ್ನಾಗಿ ಒಳಗಡೆ ಸ್ಟಫಿಂಗ್ ಚೆನ್ನಾಗಿರುತ್ತೆ.
ಇಲ್ಲಾಂದರೆ ನೀವು ಹೆಚ್ಕೊಳಕ್ಕೆ ತುಂಬ ಟೈಮ್ ಆಗುತ್ತೆ ಅಂತಂದರೆ ಇದು ಏನು ಗ್ರೇಟೆಡ್ ಮಾಡುವಂಥದ್ದು ಸಿಗುತ್ತೆ. ಸೊ ಅದನ್ನು ಹಾಕಿ ಎಳೆದ್ರೆ ಅದೇ ತರಕಾರಿ ಎಲ್ಲ ನೀಟಾಗಿ ಸಣ್ಣಕ್ಕೆ ಹೆಚ್ಕೊಳ್ಳುತ್ತೆ. ಆ್ಯಂಡ್ ನಾನಿಲ್ಲಿ ಕ್ಯಾರೆಟ್ನ ಕೂಡ ತುರ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಯಾವ ಥರ ಅಂದರೆ ಮೊಮೋಸಿಗೆ ಸೂಟ್ ಆಗುವಂಥದ್ದನ್ನು ಹಾಕ್ಕೋಬೇಕಾಗತ್ತೆ. ಲೈಕ್ ಚಿಕನಿಂದು ಮಾಡ್ತಾರೆ, ಬಟ್ ನಾನಿಲ್ಲಿ ಮಶ್ರೂಮ್ನ ಹಾಕ್ತಾ ಇದ್ದೀನಿ. ಬಿಕಾಸ್ ನನ್ನ ಹಸ್ಬೆಂಡ್ ಚಿಕನ್ ನಾನ್ ವೆಜ್ ತಿನ್ನಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಾನಿಲ್ಲಿ ಮಶ್ರೂಮ್ನ ಹಾಕಿದೆ. ಮಶ್ರೂಮ್ ಮೋಮೋಸ್ ಮಾಡ್ಕೊಳ್ಳೋಣ ಅಂತ. ಬಿಕಾಸ್ ನನ್ನ ಹತ್ರ ಒಂದು 2-3 ಮಶ್ರೂಮ್ಸ್ ಉಳಿದಿತ್ತು. ಸೊ ಹಾಗಾಗಿ ಅದನ್ನು ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಲಾಸ್ಟಿಗೆ ನಾವು ಏನು ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗತ್ತೆ. ಸೊ ಇವಾಗ ನಾನಿನ್ನೂ ಇದಕ್ಕೆ ಉಪ್ಪು ಹಾಕಿಲ್ಲ. ಬಿಕಾಸ್ ಎಣ್ಣೆ ಬಿಟ್ಕೊಂಡು ಅದು ಬೇರೆ ಇದು ಸಪ್ರೇಟ್ ಆದರೆ ಸ್ಟಫಿಂಗಿಗೆ ಚೆನ್ನಾಗಿ ಆಗಲ್ಲ. ಸೊ ಹಾಗಾಗಿ ಎಣ್ಣೆ ಹಾಕಬಾರ್ದು, ಜಸ್ಟ್ ಹಾಗೇ ಡ್ರೈ ಆಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಉಪ್ಪು ಹಾಕದಲ್ಲೇ. ಸೊ ಉಪ್ಪು ಹಾಕ್ಬಿಟ್ರೆ ಅದೊಂದು ಬೇರೆ ಥರನೇ ಆಗುತ್ತೆ, ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರೋದಿಲ್ಲ. ಸೊ ಇಲ್ಲಿ ನಾನು ಸ್ವಲ್ಪ ಅದಕ್ಕೆ ಸೋಯಾ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೋಯಾ ಸಾಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಅದೊಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ಸ್ವಲ್ಪ ವೈಟ್ ವೆನಿಗರ್ನು ಕೂಡ ಹಾಕ್ತಾ ಇದ್ದೀನಿ. ಬಿಕಾಸ್ ಅದೊಂಥರ ಅಥೆಂಟಿಕ್ ಟೇಸ್ಟ್ ಬರುತ್ತೆ, ಸ್ವಲ್ಪ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಖಾರಕ್ಕೆ ಇಲ್ಲಿ ನಾನು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಚಟ್ನಿಗೆ ನಾನು ಇಲ್ಲಿ ಟೊಮೆಟೊದೇನೇನು ಸಾಫ್ಟ್ ಮಾಡ್ಕೊಂಡಿದ್ವಲ್ಲ ಅದು ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ರುಬ್ಬಿಕೊಂಡು ಮತ್ತು ಅದನ್ನು ನಾನು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಹಸಿ ಇರುತ್ತಲ್ಲ, ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದರೆ ಚಟ್ನಿ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗೆ ನೀವು ನೋಡಿದ್ರಲ್ಲ ಆವಾಗಲೇ ನಾನು ಹಿಟ್ಟನ್ನ ಇದು ಮಾಡೋಕ್ಕಿಟ್ಟಿದ್ದೇನೋ ನೆನೆಯೋಕ್ಕಿಟ್ಟಿದ್ದೆ. ಸೊ ಅದನ್ನು ಬರೀ ಎಣ್ಣೆ ಹಿಟ್ಟು ಹಚ್ಚದಲ್ಲೇ, ಅಂದರೆ ಒಣ ಹಿಟ್ಟು ಹಚ್ಚದಲ್ಲೇ ಎಣ್ಣೆಯಲ್ಲಿ ಹಚ್ಚಿ ನಾನು ಹಿಂಗೆ ತಟ್ಕೊಂಡು ಸ್ಟಫಿಂಗ್ನ ಒಳಗಡೆ ನಾವೇನು ಪಲ್ಯ ಮಾಡಿ ಇಟ್ಕೊಂಡ್ವಲ್ಲ ನೋಡಿದ್ರಲ್ಲ ನೀವು. ಸೊ ಅದನ್ನು ಹಾಕಿ ಕ್ಲೀನಾಗಿ ನಾವು ಹೆಂಗೆ ಮೋದಕ ಅಥವಾ ಕಡುಬು, ನಿಮ್ಗೆ ಯಾವ ಥರ ಕಡುಬು ಥರ ಬೇಕಂದರೆ ಕಡುಬು ಥರ ಮಾಡ್ಕೋಬೋದು. ಈ ಥರ ಮೋದಕ ಥರ ಬೇಕಂದರೆ ಮೋದಕ ಥರ ಏನು ಕ್ಲೋಸ್ ಮಾಡ್ಕೋಬಹುದು. ಸೊ ನಿಮ್ಮ ಇಷ್ಟ. ಸೊ ನಾನು ಕೆಲವೊಂದಿಷ್ಟು ಈ ಥರ ಮಾಡಿಕೊಂಡೆ, ಕೆಲವೊಂದು ಆ ಥರ ಮಾಡಿಕೊಂಡೆ. ಸೊ ಎಕ್ಸ್ಟ್ರಾ ಬಂದಿದ್ದಂಥ ಹೈಟ್ನ ಹೀಗೆ ತೆಗೆದು ಬಿಡ್ಬೋದು. ಸೊ ಈ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಬೇಯಿಸ್ಕೊಂಡೆ, 10 ಮಿನಿಟ್ಸ್ ಬೇಯಿಸಿದ್ರೆ ಸಾಕು. ಸೊ ಈ ಥರ ಮೋಮೋಸ್ ರೆಡಿಯಾಗಿದೆ ನೋಡ್ತಾ ಇರ್ಬೋದು, ವಿತ್ ಚಟ್ನಿ. ಹಾಗೆಯೇ ಡಂಪ್ಲಿಂಗ್ ಸಾಸ್ ಸಿಗುತ್ತೆ, ಸೋಯಾ ಸಾಸು. ಸೊ ಅದು ತುಂಬಾ ಒಳ್ಳೆ ಕಾಂಬಿನೇಷನ್. ನಾನು ಹೇಳಿದ್ನಲ್ವ ಡಂಪ್ಲಿಂಗ್ ಸಾಸ್ ಅಂತ ಹೇಳ್ಬಿಟ್ಟು, ಇದು ಸೋಯಾ ಸಾಸು. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಮೋಮೋಸ್ ಮಾಡ್ಕೊಂಡಿದ್ದಂತಹ ಚಟ್ನಿಕಿನ ಈ ಸಾಸ್ ಜೊತೆ ತಿನ್ನೋಕ್ಕೆ ತುಂಬ ಇಷ್ಟ ಆಯಿತು. ಸೊ ಫಸ್ಟ್ ಟೈಮು ನಾನು ಆ ಸಾಸ್ನ ಟ್ರೈ ಮಾಡಿದ್ದಂಥದ್ದು ತುಂಬ ಅಂದರೆ ತುಂಬಾ ಯಮ್ಮಿ ಆಗಿತ್ತು. ಎಸ್, ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ 1 ಬೈಟ್ ಮಾಡಿದೆ. ಸೊ ಇದು ಚಟ್ನಿ ವಿತ್ ಈ ಸೋಯಾ ಸಾಸ್ ಜೊತೆ so good. ಹಾಗೆ ಈ ವರ್ಷದ ಆ್ಯನಿವರ್ಸರಿಗೆ ನಾನು ಮನೆಯಲ್ಲೇ ಜಾಮೂನ್ ಮಾಡಿದ್ದೀನಿ. ಇದು ಒಂದು ಡ್ರೈ ಜಾಮೂನ್ ಮಾಡಿದ್ದೀನಿ. ಆ್ಯಕ್ಚುಲಿ ಗ್ರೇಟೆಡ್ ಕೊಕೊನಟ್ ಸ್ವಲ್ಪ ಪೌಡರ್ ಇರುತ್ತಲ್ಲ, ಸೊ ಅದನ್ನು ಮೇಲೆ ಹಾಕಿದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬಟ್ ಇರಲಿಲ್ಲ ನನ್ನ ಹತ್ರ, ಸೊ ಹಾಗಾಗಿ ಡ್ರೈ ಜಾಮೂನ್ ಮಾಡಿದ್ದೀನಿ. ಈ ಥರ ಟೇಸ್ಟ್ ಮಾಡ್ತೀರಾ? ಗುಡ್, ಚೆನ್ನಾಯ್ತಾ? ಚೂರು ಗ್ರೇಟೆಡ್ ಅವ್ರ ಕೈಯಾರೆ ಮಾಡಿರ್ತಕ್ಕಂಥ ಡ್ರೈ ಜಾಮೂನ್.
ಸ್ವಲ್ಪ ಕೊಕೊನಟ್ ಪುಡಿ ಹಾಕ್ಬೇಕಿತ್ತು, ಚೆನ್ನಾಗಿ ಅನ್ಸತ್ತೆ ಅಲ್ಲ? ಬಟ್ ಇಲ್ಲ, ಇದೇ ಚೆನ್ನಾಗಿದೆ. ಎಸ್, ಆ್ಯನಿವರ್ಸರಿ ದಿನ ನಾನು ಆ ಥರ ಸ್ವೀಟ್ ಮಾಡಿದ್ದೆ. ಹಾಗೆ ಊಟ ಬಂತು, ಸಿಂಪಲ್ಲಾಗಿ ಇತ್ತು. ಸೊ ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಯಾವತ್ತು ಅಂತಂದರೆ ಆ ವೀಕೆಂಡಲ್ಲಿ. ಬಿಕಾಸ್ ವೀಕ್ ಡೇಸಲ್ಲಿ ಯಾವಾಗಲೂ ನನಗೆ ಕೆಲಸ ಇರೋ ಕಾರಣ ಬ್ಯುಸಿಯಾಗಿರ್ತೀವಿ, ಹಾಗಾಗಿ ವೀಕೆಂಡಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಬ್ಲಾಗ್ ನಾವು ಇವತ್ತು, ಈಗ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇ ಅಂತ ಹೇಳ್ಬಿಟ್ಟು ಒಂದು ವೀಕ್ ಫುಲ್ ಹಾಲಿಡೇ ಇದೆ. ಪ್ರತಿ ವರ್ಷ ನಮ್ಮ ಆ್ಯನಿವರ್ಸರಿ ಟೈಮಿಗೆ ನಮಗೆ ಹಾಲಿಡೇಸ್ ಇರುತ್ತೆ, ರಜಾ ಇರುತ್ತೆ. ಸೊ ಅದೊಂಥರ ಚೆನ್ನಾಗೆ, ಇಲ್ಲಿ ಖುಷಿ ಅದು ಒಂಥರ. ಆ್ಯಂಡ್ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಬಂದು ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋವಂಥದ್ದು, ಮುಂಚೆ ಯಾವತ್ತೂ ಹೋಗಿಲ್ಲ. ಸೊ ದೇವಸ್ಥಾನ ಬಂದು ಶಾರದಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಸರಸ್ವತಿ ದೇವಿ ದರ್ಶನ ಮಾಡೋಕ್ಕೆ. ಸೊ ಎಷ್ಟು ದೂರ ಇದೆ ಅಂತಂದರೆ ಇಲ್ಲಿಂದ 40 ಮಿನಿಟ್ಸ್, 24 ಮೈಲ್, 24 ಮೈಲ್ಸ್, ಒಂದು 40 ಮಿನಿಟ್ಸ್ ಡ್ರೈವ್ ಆಗುತ್ತೆ ಫ್ರೀವೇ ಒಳಗೆ ಹೋದರೆ. ಸೊ ಅಲ್ಲಿ ಹೋಗಿ ಆ ದೇವ್ರ ದರ್ಶನ ಎಲ್ಲ ಏನಾಗುತ್ತೆ, ನೆಕ್ಸ್ಟ್ ಎಲ್ಲ ಏನೇನು ಮಾಡ್ತೀವಿ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ನಮ್ಮ ಆ್ಯನಿವರ್ಸರಿದು ಎಷ್ಟನೇ ವರ್ಷದ ಆ್ಯನಿವರ್ಸರಿ ಅಂತ ಹೇಳಿದ್ರೆ 7 ವರ್ಷ ತುಂಬಿತು. ಸೊ 7 ಇಯರ್ಸ್ ಕಂಪ್ಲೀಟ್ ಆಯಿತು. ಇದು 7 ಇಯರ್ಸ್ ಮುಗಿಸಿ 8ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ 7 ಇಯರ್ಸ್ ಆಯಿತು ಮದುವೆ ಆಗಿ ಅಂತ ಅನ್ನಿಸ್ತಾನೆ ಇಲ್ಲ. ಸೀರಿಯಸ್ಲಿ ಇಷ್ಟು ಬೇಗ 7 ಇಯರ್ಸ್ ಆಯಿತು ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಸತಿ ಆ್ಯನಿವರ್ಸರಿಗೆ ನಾವು ಚರಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆ್ಯಂಡ್ ಚರಿ ಕಾಲ್ ಮಾಡಿ ನಮಗೆ ವಿಶ್ ಕೂಡ ಮಾಡಿದ್ಲು. ಆ್ಯಂಡ್ ಅವಳು ಅವ್ರ ಫ್ರೆಂಡ್ಸಿಗೆಲ್ಲ ಚಾಕ್ಲೇಟ್ಸ್ನೆಲ್ಲ ತೊಗೊಂಡು ಕೊಟ್ಲಂತೆ. ನಮ್ಮ ಮಮ್ಮಿ ಪಪ್ಪಂದ ಆ್ಯನಿವರ್ಸರಿ ಇದೆ ಅಂತ ಎಲ್ಲ ಚಾಕ್ಲೇಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾಳೆ. ಸೊ ಖುಷಿ ಆಯಿತು ನಮಗೂ. ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಆ್ಯನಿವರ್ಸರಿನ. ಆ್ಯಕ್ಚುಲಿ ಈ ಸತಿ ಆ್ಯನಿವರ್ಸರಿ ನಾವು ಏನೂ ಪ್ಲ್ಯಾನೇ ಮಾಡಿರಲಿಲ್ಲ, ಏನು ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ವಿಚಾರನೂ ಮಾಡಿರಲಿಲ್ಲ. ಹಾಗೆ ನೆನಪು ಇರಲಿಲ್ಲ ಆ್ಯಕ್ಚುಲಿ ನನಗೆ, ನಿಜ ಹೇಳಬೇಕು ಅಂತಂದರೆ. ಸೊ ಅವತ್ತಿನ ದಿನ, ಹಿಂದಿನ ದಿನ ನನಗೆ ವಿಶಸ್ ಬಂದಾಗಲೇ ಓ ಹೌದಾ ಇವತ್ತು ಅಂತ ಹೇಳಿ ಅನ್ನಿಸ್ತು. ಹಾಗೆ ಮದುವೆ ಆದ ಸ್ಟಾರ್ಟಿಂಗ್ ಇಯರ್ಸಲ್ಲಿ ಓ 1 ವರ್ಷದ ಆ್ಯನಿವರ್ಸರಿ, 2 ವರ್ಷದ ಆ್ಯನಿವರ್ಸರಿ ಅಂತೆಲ್ಲ ತುಂಬಾ ಖುಷಿ ಆಗ್ತಾ ಇರುತ್ತೆ. ಹೋಗ್ತಾ 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 ಏನಾಗಿರುತ್ತೆ, ಓ ಬರುತ್ತಾ ಬರಲಿ, ಹೋಗುತ್ತಾ ಹೋಗಲಿ ಅನ್ನೋ ಥರ ಆಗೋಗ್ಬಿಡುತ್ತೆ. ಇದು ಆ್ಯನಿವರ್ಸರಿಗೆ ಅಂತ ನಾನು ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೀನಿ, ಹೊಸ ಡ್ರೆಸ್. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಮರ್ತೋಯ್ತು, ನನ್ನ ಔಟ್ಫಿಟ್ ತೋರ್ಸೋಕ್ಕೆ ಮರ್ತೋಯ್ತು. ಸೊ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಯಾವಾಗಾದರೂ. ಸೊ ಈ ದೇವಸ್ಥಾನದ ಆವರಣ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ. ಹಾಗೆ ದೇವಸ್ಥಾನನೂ ಅಷ್ಟೇ ತುಂಬಾ ದೊಡ್ಡದಾಗಿ ಕಟ್ಟಿದ್ದಾರೆ. ನಮ್ಮ ಕರ್ನಾಟಕದ್ದೇ ಇದು ಬ್ರ್ಯಾಂಚ್. ಅಂದರೆ ನಮ್ಮದೇನು ಶೃಂಗೇರಿ ಶಾರದಾಂಬ ದೇವಸ್ಥಾನ ಏನಿದೆ ಅಲ್ಲ, ಸೊ ಅಲ್ಲಿಯವರೇ ಇಲ್ಲಿ ಒಂದು ಬ್ರಾಂಚ್ ಥರ ಮಾಡಿ ಕಟ್ಟಿದ್ದಾರೆ. US ಅಲ್ಲೂ ಕೂಡ ಹ್ಯೂಸ್ಟನಲ್ಲಿ. ಇದು ಸ್ಟಾರ್ಟ್ ಆಗಿ 2 ವರ್ಷ ಆಯ್ತಂತೆ. ಸೊ ನಮಗೆ ಗೊತ್ತೇ ಆಗಿಲ್ಲ, ಫಸ್ಟ್ ಟೈಮ್ ಹೋಗಿದ್ದಂಥದ್ದು. ಹಾಗೆ ಒಳಗಡೆ ಹೋದಾಗ ನಮಗೆ ವಿಡಿಯೋ, ಫೋಟೋ ಏನೂ ಅಲೋವ್ ಮಾಡೋದಿಲ್ಲ. ಹಾಗೆ ಯಾರಾದರೂ ಹೋಗಬೇಕು ಅಂತಂದರೆ ಈ ಥರ ಏನು ಫ್ರೀ ಹೇರ್ ಎಲ್ಲ ಬಿಟ್ಕೊಂಡು ಹೋಗೋ ಥರ ಇಲ್ಲ ಅಲ್ಲಿ, ಅಷ್ಟು ಸ್ಟ್ರಿಕ್ಟ್ ಆಗಿದೆ. ಹಾಗೆ ಅಲ್ಲೆಲ್ಲ ಪುರೋಹಿತರೆಲ್ಲ ಕನ್ನಡನೇ ಮಾತಾಡ್ತಾ ಇದ್ರು, ಖುಷಿ ಆಯಿತು ಕೇಳಿ. ಸೊ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಹಾಗೆ ಸಿಂಪಲ್ಲಾಗಿ ಊಟನ ಮಾಡ್ತಾ ಇದ್ದೀವಿ. ಸ್ವೀಟು ಮತ್ತು ಚಪಾತಿ, ರೈಸು, 2 ಥರ ಪಲ್ಯ. ಇದು ಆ್ಯಕ್ಚುಲಿ ಗ್ರಾಸರಿ ಶಾಪಿಂಗ್ ಅಂತ ಬಂದಿದ್ವಿ. ಸೊ ಅಲ್ಲೇ ತುಂಬ ಹೊಟ್ಟೆ ಎಷ್ಟಿತ್ತು, ಅಲ್ಲೇ ಊಟ ಮಾಡಿದ್ವಿ. ಹಾಗೆ ನನ್ನ ಹಸ್ಬೆಂಡು ನನಗೆ ಅಂತ ಸರ್ಪ್ರೈಸ್ ಆಗಿ ಒಂದು ಲಂಚ್ ಅಲ್ಲ, ಆ್ಯಕ್ಚುಲಿ ಡಿನ್ನರ್ ಅದು. ಸೊ ಲಂಚ್ ಮತ್ತು ಡಿನ್ನರ್ ಮಧ್ಯದ ಟೈಮು, ಸೊ ಅರ್ಲಿ ಡಿನ್ನರ್ ಅಂತಲೇ ಹೇಳ್ಬೋದು. ಸೊ ಈ ಥರ ಒಂದು ಊಟನ ತೊಗೊಂಡು ಬಂದು ಕೊಟ್ಟಿದ್ದಾರೆ ವಿತ್ ಕೇಕ್. ಇದು ಬಂದು ಲಾವಾ ಕೇಕ್, ಸ್ವಲ್ಪ ಬಿಸಿ ಬಿಸಿ ಇರುತ್ತೆ, ಮಧ್ಯ ಲಾವಾ ಚಾಕ್ಲೇಟ್ ಸಿರಪ್ ಇರುತ್ತೆ. ಹಾಗೆ ಅದನ್ನ ಐಸ್ ಕ್ರೀಮ್ ಜೊತೆ ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಇದು ಪ್ಯಾಟಿ ಅಂತೆ,
ಸೊ ದಿಸ್ ಒನ್ ಅದನ್ನು ಈ ಹಮಾಸ್, ಇದು ಬೀಟ್ರೂಟ್ ಹಮಾಸ್ ಮತ್ತು ಇದು ಹಮಾಸ್, ಸೊ ಅದ್ರ ಜೊತೆ ತಿಂತಾ ಇದ್ದೀನಿ. ಕ್ರೀಮಿ. ಯಮ್ಮಿ. ಮಸ್ತಿದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಇದು ರೈಸಿಗೂ ಹಮ್ಮಸ್ ಹಾಕೋಬೇಕಾ? ಅದು ಹಾಗೆ ತಿನ್ಬೋದು. ಹಂಗೆ ತಿನ್ಬೋದಾ? ಅದು ಆ್ಯಕ್ಚುಲಿ ಪೀಟಾ ಬ್ರೆಡ್ ಜೊತೆ ತಿಂತಾರೆ. But this one I liked it so much. Which one? Patty. Yeah, that's very plant-based protein. Wow. Tastes so good. ನಾನಿದು ಸಲಾಡ್ ಥರ, ಇದು ಸಲಾಡ್ ಮಾಮೂಲಿ ಪ್ಲೇನ್ ಕುಕುಂಬರ್ ಅಂತ ಅಂದ್ಕೊಂಡಿದ್ದೆ, ಬಟ್ ಇದು ಪ್ಲೇನ್ ಇಲ್ಲ. ಇದು ತಿಂದಾಗ ಒಂಥರ ಲೈಕ್ ಪಿಕಲ್ ಥರ, ಲೈಕ್ ಸ್ವೀಟ್, ಸಾಲ್ಟ್ ಮತ್ತು ಸ್ವಲ್ಪ ಸ್ಪೈಸಿ ಥರ ತುಂಬಾ ಚೆನ್ನಾಗಿದೆ. ಆಯಿತು. So good. So good. ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟ್ ಎಲ್ಲ. ಬ್ರಾಕೊಲಿ, ಸ್ಕ್ವಾಶ್, yeah, carrot, jalapeno, ಇದೇ ನಮ್ಮ ಆ್ಯನಿವರ್ಸರಿ ಕೇಕ್ ಅಂತ ಹೇಳ್ಬೋದು. ಲಾವಾ ಕೇಕ್ ಆ್ಯಕ್ಚುಲಿ ಬಿಸಿ ಇದ್ದಾಗ ತಿನ್ನಬೇಕು. ಬಿಸಿ ಇದ್ದಾಗ ಒಳಗಡೆಯಿಂದ ಲಾವಾ ಬರುತ್ತೆ. ವಿತ್ ಐಸ್ ಕ್ರೀಮ್ ತಿನ್ನಬೇಕಂತ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಲಾವಾ ಬರ್ತಾಯ್ತಾ ಹೊರಗೆ? ಲಾವಾ ತಣ್ಣಗಾಗೋಗೈತೆ. ತಣ್ಣಗಾಗೋಗೈತಾ? ಸೊ ಗುಡ್. ಯೂಶ್ವಲಿ ಚಾಕ್ಲೇಟ್ ನಂಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ಚೆರಿ ಸದ್ಯಕ್ಕೆ ಇಲ್ಲದೆ ಇರೋ ಕಾರಣ ನಮ್ಮ ಜೊತೆ, ಸೊ ಹಾಗಾಗಿ ನನಗೆ ಅಷ್ಟು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ನಾವು ಬ್ಯುಸಿ ಇದ್ದೀವಿ ಲೈಫಲ್ಲಿ, ಐ ಮೀನ್ ವರ್ಕಲ್ಲಿ. ಸೊ ಹಾಗಾಗಿ ಇಷ್ಟೇ ನಮ್ಮ ಈ ಸತಿಯ ಆ್ಯನಿವರ್ಸರಿಯ ಸೆಲೆಬ್ರೇಷನ್. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬಾಯ್.